ನಮಸ್ತೆ ಎಲ್ಲರಿಗೂ, ರತೀಸ್ ಕಿಚನ್ಗೆ ಸ್ವಾಗತ. ಇವತ್ತು ಅವರೆಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಹಳ್ಳಿ ಶೈಲಿನಲ್ಲಿ ಅವರೆಕಾಳು ಸಾಂಬಾರು. ಫಸ್ಟ್ ಒಂದು ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ 4 ಬೆಳ್ಳುಳ್ಳಿ, 2 ಇಂಚು ಶುಂಠಿ, 2 ದಪ್ಪ ಈರುಳ್ಳಿನ ಇಲ್ಲಿ ನಾನು ತಗೊಂಡಿದ್ದೀನಿ. ಅದಷ್ಟನ್ನು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಉಂಡೆ ಮೆಣಸನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಹಳೆ ಕಾಲದಲ್ಲಾದರೆ ಒಲೆ ಇರ್ತಾಯಿತ್ತು, ಅದಕ್ಕೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಹಾಕಿ ಸುಟ್ಕೊಂಡು ಅಡುಗೆನ ಮಾಡ್ತಾಯಿದ್ವಿ. ನಮ್ಮಮ್ಮ ಹಾಗೆ ಮಾಡ್ತಾಯಿದ್ರು. ಬಟ್ ಈಗ ಅದೆಲ್ಲ ಫೆಸಿಲಿಟೀಸ್ ಇಲ್ಲದೆ ಇರೋದರಿಂದ ನಾನು ಹೀಗೇ ಮಾಡ್ತಿರ್ತೀನಿ. ಯಾವಾಗಲೂ ಹುರಿದು ಮಾಡಿ ಅಭ್ಯಾಸ. ಹುರಿದು ಮಾಡಿ ನೋಡಿ ಒಂದ್ಸಲ, ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿ ಬಾಡಿದ್ಮೇಲೆ ಇದನ್ನು ಒಂದು ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಅರಿಶಿನದ ಪುಡಿ ಹಾಕ್ಕೊಂಡು ನಾವು ರುಬ್ಕೋಬೇಕಾಗತ್ತೆ. ಅದೇ ಬಾಣಲಿಲಿ 2 ಟೊಮೆಟೊ ಹಾಕಿ ನಾನಿಲ್ಲಿ ಹುರ್ಕೊತಾ ಇದ್ದೀನಿ. ಅದಾದಮೇಲೆ ನಾವಿಲ್ಲಿ ಒಂದು ಕುಕ್ಕರ್ ಇಟ್ಕೊಳ್ಳೋಣ. ಆ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿ ಫಸ್ಟ್ ನಾವು ರುಬ್ಬಿದ್ದೀವಲ್ವ ಈರುಳ್ಳಿ ಖಾರ, ಆ ಈರುಳ್ಳಿ ಖಾರನ ಹಾಕ್ಕೊಳ್ಳೋಣ. ಆ ಈರುಳ್ಳಿ ಖಾರ ಚೆನ್ನಾಗಿ ಡ್ರೈ ಆಗಬೇಕು. ಚೆನ್ನಾಗಿ ಡ್ರೈ ಆದಮೇಲೆ ನಾವಿಲ್ಲಿ ಹಿಚ್ಕಿದ ಅವರೆಕಾಳಿದೆ ಅಲ್ವಾ, ಎಳೆ ಅವರೆಕಾಳನ್ನ ಹೆಚ್ಕೊಂಡಿದ್ದೀನಿ ನಾನಿಲ್ಲಿ. ಅದನ್ನು ನಾನಿಲ್ಲಿ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಚೆನ್ನಾಗಿ ಇದು ಹಸಿ ವಾಸನೆ ಎಲ್ಲ ಹೋಗೋ ತನಕ, ಆ ಸ್ವಲ್ಪ ನೀರೆಲ್ಲವೂ ಸುಂಡೋ ತನಕ ನಾವಿಲ್ಲಿ ಚೆನ್ನಾಗಿ ಇದನ್ನು ಹುರಿಬೇಕು. ಚೆನ್ನಾಗಿ ನಾವು ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಇದು ಬಾಡ್ತಾ ಇರಲಿ. ಅಷ್ಟರಲ್ಲಿ ಈ ಬಿಸಿಯಾಗಿದ್ದಂಗೆ ಟೊಮೆಟೊಗೆ ನಾನಿಲ್ಲಿ 2ರಿಂದ 3 ಸ್ಪೂನಷ್ಟು ಅಚ್ಕಾರದ ಪುಡಿ, 2ರಿಂದ 3 ಸ್ಪೂನಷ್ಟು ಧನಿಯಾ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಅದು ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ. ಬಿಸಿ ಟೊಮೆಟೊಗೆ ನಾವಿಲ್ಲಿ ಅಚ್ಕಾರದ ಪುಡಿ ಧನಿಯಾ ಪುಡಿ ಹಾಕಿ ಮಿಕ್ಸ್ ಮಾಡೋದು. ಅದು ಆರಿದ ಮೇಲೆ ನಾವು ಇಲ್ಲಿ ರುಬ್ಕೊಳ್ಳೋಣ. ರುಬ್ಬಿದ ಮಿಶ್ರಣನ ನಾವಿಲ್ಲಿ ಅವರೆಕಾಳಿಗೆ ಹಾಕ್ಕೊಳ್ಳೋಣ. ಅದನ್ನು ಒಂದು 5 ನಿಮಿಷ ಚೆನ್ನಾಗಿ ಹುರಿಯೋಣ. ಅಷ್ಟರಲ್ಲಿ ಕಾಯಿ ಖಾರಗಳನ್ನ ರೆಡಿ ಮಾಡ್ಕೊಂಬರೋಣ ಬನ್ನಿ. ಈಗ ಕಾಯಿ ಖಾರಕ್ಕೆ ಒಂದು ಅರ್ಧಷ್ಟು ನಾನು ಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ಒಂದು 1/2 ಟೇಬಲ್ ಸ್ಪೂನಷ್ಟು ಚಕ್ಕೆ ಲವಂಗ, 1 ಸ್ಪೂನಷ್ಟು ಕಡಲೆ, ಒಂದು 4ರಿಂದ 5 ಗೋಡಂಬಿ ಆ್ಯಂಡ್ 1 ಸ್ಪೂನು ಗಸಗಸೆ ತೊಗೊಂಡಿದ್ದೀನಿ. ಇಲ್ಲಿ ಅದಕ್ಕೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಸಣ್ಣಕ್ಕೆ ರುಬ್ಕೊಂಬರ್ತೀನಿ. ಈ ರುಬ್ಬಿದ ಮಿಶ್ರಣನೂ ಕೂಡ ನಾನು ಹಾಕ್ಕೊಂಡು ಒಂದು ಹದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಈ ಸಾಂಬಾರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನಿಮಗೆ ಅಷ್ಟು ತೆಳುವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ತೆಳುವೇ ಇರಲಿ. ಅವರೆಕಾಳು ಬೆಂದ ಮೇಲೆ ಸ್ವಲ್ಪ ಗಟ್ಟಿಯಾಗತ್ತೆ. ಸೊ ಹಾಗಾಗಿ ಸ್ವಲ್ಪ ನಾವು ತೆಳುವೇ ಮಾಡ್ಕೊಳ್ಳೋಣ. ತೆಳು ಇದ್ದಷ್ಟು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಸಾಂಬಾರು ಕನ್ಸಿಸ್ಟೆನ್ಸಿನ ಕರೆಕ್ಟಾಗಿ ಹದ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿ 1 ವಿಷಲ್ನ ತಗೊತೀನಿ. ಒಂದೇ ವಿಷಲ್ ಸಾಕು, ಇದು ತುಂಬ ಬೇಗ ಬೆಂದೋಗ್ಬಿಡುತ್ತೆ. ಈಗ ಘಮ ಘಮ ಅಂತ ಇರೋ ನಾಟಿ ಸ್ಟೈಲ್ ಹಿತ್ಗಿದ ಅವರೆಕಾಳು ಸಾಂಬಾರು ರೆಡಿ ಇದೆ. ಒಂದ್ಸಲ ಹೀಗೆ ಮಾಡಿ ಟೇಸ್ಟ್ ಮಾಡಿ ನೋಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ.